ಕೇವಲ 10 ನಿಮಿಷದಲ್ಲಿ ನೋಡಿ ಮುಖದ ಹೊಳಪು ಡಬಲ್, ತ್ರಿಬಲ್, 4 ಟೈಮ್ಸ್ 10 ಟೈಮ್ಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ. ಇವತ್ತು ನಾನು ನಿಮ್ಮ ಜೊತೆ ಸ್ಕಿನ್ ವೈಟ್ನಿಂಗ್ ಸೀಕ್ರೆಟ್ ಪೌಡರ್ ಶೇರ್ ಮಾಡ್ತಾ ಇದ್ದೀನಿ. ಇದುವರೆಗೂ ನಾನು ಶೇರ್ ಮಾಡಿರಲಿಲ್ಲ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ. 10 ನಿಮಿಷದಲ್ಲಿ ನಿಮ್ಮ ಮುಖ ಪಳ 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 ಅಂತ ಹೊಳೆಯೋದ್ರಲ್ಲಿ ಡೌಟೇ ಇಲ್ಲ. ಎಷ್ಟಿದೆ ನೋಡಿ. ಆಲಮ್ ಹಾಕಿದ್ದೀನಿ ಅಂತ ಡೆಫಿನೆಟಾಗಿಲ್ಲ. ಆಲಮ್ ಹಾಕ್ಕೊಂಡ್ರೇ ನಾನು ಶೈನಿಂಗ್ ಬರೋದು, ಇಲ್ಲದೇ ಬರಲ್ವಾ? ಸೊ ಆ ನಿಟ್ಟಿನಲ್ಲಿ ಜಾದೂ ಮಾಡೋ 10 ನಿಮಿಷದಲ್ಲಿ ಸ್ಕಿನ್ ವೈಟ್ನಿಂಗ್ ಪೌಡರ್, ಡಿ ಟ್ಯಾನ್ ಪೌಡರ್, ಪಿಗ್ಮೆಂಟೇಷನ್ ರಿಮೂವಿಂಗ್ ಪೌಡರ್ ಪ್ರತಿಯೊಂದು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೀವು ಚೇಂಜಸ್ ನೋಡ್ತಾ ಬನ್ನಿ. ನಾನು ಕೆನೆ ಹತ್ರ ತೆಗೆದೆ, ಕ್ರೀಮ್ನ ತುಟಿ ಮೇಲೆ ತೆಗೆದೆ, ಮೂಗ್ ಮೇಲೆ ತೆಗೆದೆ, ಹಣೆ ಮೇಲೆ ತೆಗೆದೆ. ದ ಕ್ಲಾರಿಟಿ ಆಫ್ ಸ್ಕಿನ್ ಇಸ್ 10 ಟೈಮ್ಸ್ ಮೋರ್ ವಿತ್ ಶೈನಿಂಗ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕೇವಲ 10 ನಿಮಿಷದಲ್ಲಿ ನಿಮ್ಮ ಮುಖದ ಹೊಳಪು 100 ಪಟ್ಟು ಜಾಸ್ತಿ ಮಾಡುವ ಅದ್ಭುತವಾದ ಲೇಪನ ಅಂತಲೇ ಹೇಳ್ಬೋದು. ಇದು ಎಷ್ಟು ತಿಂಗಳು ಬೇಕಾದ್ರೆ ನೀವು ಸ್ಟೋರ್ ಮಾಡಿಡ್ಬೋದು ಅಲ್ವಾ? ಸೊ ಇದ್ರ ಜೊತೆಗೆ ಒಂದು ಮ್ಯಾಜಿಕಲ್ ಸಿರಮ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಫೇಸ್ ಗ್ಲೋ ಕ್ರೀಮ್ ಅಂತಲೂ ಹೇಳ್ಬೋದು. ಲಾಸ್ಟ್ ಟೈಮ್ ಈ ವಿಡಿಯೋ ಶೇರ್ ಮಾಡಿದೆ ಅಲ್ವಾ? ಸೊ ಈ ಅದ್ಭುತವಾದ ಏನಂತ ಹೇಳ್ಬೋದು, ಗ್ಲೋಯಿಂಗ್ ಕ್ರೀಮ್, ಸ್ಕಿನ್ ಗ್ಲೋಯಿಂಗ್ ಕ್ರೀಮ್ ಆಯಿತಾ. ಅದ್ರ ಜೊತೆಗೆ ಒಂದು ಫೇಸ್ ಸಿರಮ್, ಹೋಲ್ ಬಾಡಿ ಸಿರಮ್ ಅಂತಲೇ ಹೇಳ್ಬೋದು. ವಿಟಮಿನ್ ಸಿ ಯಥೇಚ್ಛವಾಗಿದೆ. ಆರೆಂಜ್ ಅಂತೂ ಹಾಕಿಲ್ಲ ಅಂತ ಹೇಳ್ತಾ ಈ ಸೀಕ್ರೆಟ್ ಆಗಿರೋ ರೆಮಿಡಿಯನ್ನು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಶೇರ್ ಮಾಡಿರಲಿಲ್ಲ. ದಯವಿಟ್ಟು ಎಲ್ಲರೂ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಈ ಸಮ್ಮರ್ಗೆ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಬ್ಬ ಮ್ಯಾಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈಸೂರವರು. ಅವ್ರಿಗೊಂದು 4 ರಿಂದ 5 ದಿನ ಆಗಿರ್ಬೋದು ಸೋಪ್ ರೀಚ್ ಆಗಿ. ಅವರಾಗಲೇ ಚೇಂಜಸ್ ಸ್ಟಾರ್ಟ್ ಆಗ್ತಿದೆ, ಗ್ಲೋ ಆಗ್ತಿದೆ ಸ್ಕಿನ್ನು, ಶೈನಿಂಗ್ ಆಗ್ತಿದೆ ಅಂತ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ, ದಯವಿಟ್ಟು ನೋಡಿ. ಪಾಯಿಂಟ್ ಟು ಬಿ ನೋಟೆಡ್ ಏನು ಗೊತ್ತಾ, ಸ್ಕಿನ್ ಟೈಪ್ ನೋಡ್ಕೊಳ್ಬೇಕು. ಮೊದಲೇ ಮುಲತಿ ಪೌಡ್ರು ಸೂಟ್ ಆಗಿರಬೇಕು. ಆಮೇಲೆ ತಗೊಂಡ್ರೆ ನಮ್ಮ ಸೋಪು ಡೆಫಿನೆಟಾಗಿ ಜಾದೂ ಮಾಡುತ್ತೆ. ಅದ್ರಲ್ಲಿ ದೂಸರ ಮಾತೇ ಇಲ್ಲ ಅಂತ ಹೇಳ್ತಾ 1000% ರಿಸಲ್ಟ್ ನನ್ನ ಸೋಪ್ ಕೊಡುತ್ತೆ. ಬಟ್ ನಿಮಗೆ ಮುಲತಿ ಪೌಡ್ರು ಸೂಟೇ ಆಗದೆ ನೀವು ಸೋಪ್ ಉಪಯೋಗಿಸ್ಕೊಂಡ್ರೆ ಸೈಡ್ ಎಫೆಕ್ಟ್ಸು ಆಗುತ್ತೆ ಅಂತ ಹೇಳ್ತಾ ಯಾವಾಗಲೂ ಪ್ಯಾಚ್ ಟೆಸ್ಟ್ ಮಾಡಿ ಮುಲತಿ ಪೌಡ್ರು ಯೂಸ್ ಮಾಡೋಕ್ಕೆ ಮುಂಚೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಇವತ್ತಿನ ವೀಡಿಯೋ ಪ್ರತಿಯೊಬ್ಬರಿಗೂ ಡೆಡಿಕೇಟೆಡ್. ಯಾಕೆ ಅಂದರೆ ವಿಪರೀತ ಬಿಸಿಲು. ಇನ್ನೂ ನಾವು ಮಾರ್ಚ್ ಸ್ಟಾರ್ಟಿಂಗಲ್ಲೇ ಇದ್ದೀವಿ. ಹೆಂಗೆ 3 ತಿಂಗಳು ಕಳಿಯೋದು ಅನ್ನೋದಕ್ಕೆ ಇವತ್ತಿನ ವೀಡಿಯೋಲಿ ನಾನು 2 ರೀತಿಯಾದ ಒಂದು ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಡಿ ಟ್ಯಾನ್ ಪೌಡರ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ದಯವಿಟ್ಟು ಇದೊಂದು ಸೀಕ್ರೆಟ್ ರೆಸಿಪಿ. ಈಗಲೇ ಮಾಡಿ ಎತ್ತಿಟ್ಕೊಂಬಿಡಿ ಒಂದು ಬಾಟ್ಲಲ್ಲಿ ಆಯಿತಾ. ಎಷ್ಟು ತಿಂಗಳು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. 1/4 kg, ಅರ್ಧ kg ಯೂಸ್ ಮಾಡ್ಬೋದು. ಕೇವಲ 2 ಪದಾರ್ಥಗಳು, 5 ಪೈಸಾ ಖರ್ಚಿಲ್ಲ. ನಿಮ್ಮ ಅಡುಗೆ ಮನೆಗೆ ಈಗಲೇ ಹೋಗಿ ವಿಡಿಯೋ ನೋಡ್ತಾನೆ ಅಂತಾನೆ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಆ್ಯಸ್ ಯೂಶುವಲ್ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಸೌಂಡ್ ಬರ್ತಿದೆ. ನನಗೆ ವಾಯ್ಸ್ ಓವರ್ ಕೂಡ ಕೆಲಸ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ನನಗೆ ಪರ್ಸ್ನಲಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಡೈರೆಕ್ಟಾಗಿ ನಾನು ಮಾತಾಡಬೇಕು ಅಂತ ಅಷ್ಟೇ. ಆ್ಯಸ್ ಯೂಶುವಲ್ ನನ್ನ ಸ್ಕಿನ್ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಗ್ಲೋ ಆಗ್ತಿದೆ ಈ ಬಿಸಿಲಲ್ಲೂ. ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ, ನಾನು ಉಪಯೋಗಿಸೋ ಒಂದೊಂದು ಪದಾರ್ಥಗಳು ಆ್ಯಂಡ್ ಟಾಪ್ ಮೋಸ್ಟಸ್ ನನ್ನ ಸೋಪು ಅಂತ ಹೇಳ್ತಾ ಈ ಸ್ಕಿನ್ ವೈಟ್ನಿಂಗ್ ಪೌಡರ್ನ ಯಾವ ರೀತಿ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬನ್ನಿ. ಬರೀ ಅದು ಸ್ಕಿನ್ ವೈಟ್ನಿಂಗ್ ಪೌಡ್ರಲ್ಲ, ಡಿ ಟ್ಯಾನ್ ಪೌಡರ್ ಅನ್ಬೋದು. ಅದು ಫ್ರೇಗ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಇಟ್ಸ್ ಅ ಮ್ಯಾಜಿಕಲ್ ಪೌಡ್ರ್ ಅಂತ ಹೇಳ್ತೀನಿ. ನೀವು ಮ್ಯಾಜಿಕಲ್ ಸೋಪ್ ಅಂತಿರಲ್ಲ, ಅದೇ ಥರ. ಇದ್ರ ಜೊತೆಗೆ ಒಂದು ಸಿರಮ್ ಮಾಡಿದ್ದೀನಿ ಆಯಿತಾ. ಯೂಶ್ವಲಿ ಬರೀ ಫೇಸ್ಗೆ ಮಾತ್ರ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ಇವತ್ತಿನ ಸಿರಮು ವೆರಿ ಸ್ಪೆಷಲ್. ಯಾಕೆಂದರೆ ಇದರಲ್ಲಿ ಡೈರಿ ಹೂವು ಇದೆ, ಇದರಲ್ಲಿ ಸೋಂಪ್ ಇದೆ. ಸೋಂಪಲ್ಲೂ 2 ರೀತಿ ಇದೆ ಫ್ರೆಂಡ್ಸ್. ದಯವಿಟ್ಟು ಅದನ್ನು ಗಮನ ಕೊಟ್ಟು ನೋಡಿ. ಯಾವುದೋ ಸೋಂಪು ಹೇಳೋದು, ಯಾವುದೋ ತೊಗೊಂಬಂದು ಹಾಕೋದು ನೋ. ಆ್ಯಂಡ್ ಮೆಷರ್ಮೆಂಟ್ಸ್ ಪಕ್ಕ ಇರಬೇಕು. ನಾನು ವೀಡಿಯೋಲಿ ಮೆಷರ್ಮೆಂಟ್ ಹೇಳಿರ್ತೀನಿ. ಮತ್ತು ಇನ್ನು ಕೆಲವರು ವಾಟ್ಸಪ್ಪಿಗೆ ಬಂದು ನನಗೆ ಕೇಳ್ತಾರೆ ಮೆಷರ್ಮೆಂಟ್ ಹೇಳಿ ಅಂತ. ವೀಡಿಯೋಲಿ ಫುಲ್ ಮೆಷರ್ಮೆಂಟ್ ಕೊಟ್ಟಿರ್ತೀನಿ ನಾನು ಆಯಿತಾ. ಸೊ ಇದನ್ನು ಮಾಡೋಕ್ಕೆ ಯಾವ ರೀತಿ ಅಂತ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ ಇಲ್ಲಿ ನಾನು ಸೋಂಪು ತೊಗೊಂಡಿದ್ದೀನಿ. 2 ರೀತಿ ಸೋಂಪು ಬರುತ್ತೆ. ಒಂದು ಸಿಹಿ ಆಗಿರೋದು ಸ್ವೀಟ್, ಅನದರ್ ಇಸ್ ನಾಟ್ ಸ್ವೀಟ್. ಓಕೆ, ಅನ್ಸ್ವೀಟನ್ ಸೋಂಪು ಬರುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ದಿಸ್ ಇಸ್ ದ ಬೇಸಿಕ್ ಇನ್ಫಾರ್ಮೇಷನ್ ಆಫ್ ದ ಸೋಂಪ್. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಓಕೆನಾ. ನೆಕ್ಸ್ಟು ಈ ಸೋಂಪನ್ನ 1 ಟೇಬಲ್ ಸ್ಪೂನ್ ಸೋಂಪಿಗೆ ದಯವಿಟ್ಟು ಮೆಷರ್ಮೆಂಟ್ ಕಡೆ ಗಮನ ಕೊಡಿ ಪ್ಲೀಸ್. 2 ಸ್ಪೂನಷ್ಟು ಕುಡಿಯೋ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 15 ನಿಮಿಷ ಇದನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ಟು ಬಿ ನೋಟೆಡ್. ಪಾಯಿಂಟ್ ನಂಬರ್ 3, ಒಂದು ಪ್ಯಾನ್ ತೊಗೊಳ್ಳಿ. ಐರನ್ ಇದ್ದಿದ್ರೆ ಬೆಸ್ಟ್ ಆ್ಯಂಡ್ ಬೆಟರ್. ಟ್ರಿಪಲ್ ಆ ಥರ ಬರುತ್ತಲ್ಲ, ಟ್ರಿಪಲ್ ಲೇಯರ್ ಪಾತ್ರೆ. ಓಕೆ, ಸ್ಟೀಲ್ ಬೇಡ. ಇಲ್ಲಿ ನಾನು ಡೈರಿ ಹೂವು ಹಾಕ್ತಾಯಿದ್ದೀನಿ. ಇವಾಗ ಆ ಹೂವದ ಮೆಷರ್ಮೆಂಟು 1 ಸೌಟ್ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ 1.5 ಚಮಚದಷ್ಟು ಕುಡಿಯೋ ನೀರು. 1 ಸೌಟ್ ಹೂವು ಇದ್ದರೆ 1.5 ಚಮಚದಷ್ಟು ಕುಡಿಯೋ ನೀರು ಹಾಕ್ಕೊಂಡು ಅದನ್ನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಆ ಡೈರಿ ಹೂವಲ್ಲೇ ನಿಮಗೆ ಬ್ರೌನ್ ಕಾಣ್ತಿದೆಯಲ್ಲ, ಇಟ್ ಶುಡ್ ಕಮ್ ಟು ಎ ಈವನ್ ಕಲರ್ ಬರೋವರೆಗೂ ಅದನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ಇದರಲ್ಲಿ
ಬ್ಲೀಚಿಂಗ್ ಎಫೆಕ್ಟ್ ಇದೆ ಸಿರಮ್, ರೈಟ್? ಈಗ ಅದು ಬಾಯ್ಲ್ ಆಗಿ ನೋಡಿ ಫುಲ್ ಒಂದೇ ಕಲರ್ ಬಂದುಬಿಟ್ಟಿದೆ. ಈ ಟೈಮಲ್ಲಿ ಸೋಂಪು ನೀರು ಹಾಕ್ತಾಯಿದ್ದೀನಿ. ಅದು ಕ್ವಾಂಟಿಟಿ ಇದೆಯಲ್ಲ ಅದು ಕಮ್ಮಿ ಆಗಬೇಕು, 1ರಿಂದ 1.5 ಚಮಚ ಆಗಬೇಕು ನನಗೆ. ಲಾಸ್ಟ್ ಟೈಮ್ ವಿಟಮಿನ್ ಸಿ ಸಿರಮ್ ಮಾಡಿದಾಗ ನಾನು ಏನಂದೆ, ಆ ಸಿಪ್ಪೆನ ಎಸಿಬೇಡಿ, ಅದನ್ನು ಒಣಗಿಸಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಅಂತ ಹೇಳಿದ್ದೆ ನಾನು ವೀಡಿಯೋಲಿ, ಓಕೆನಾ? ಸೊ ಅದನ್ನು ಒಣಗಿಸಿ ನಾನೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು 1 ಚಮಚ ಹಾಕ್ಕೊಂಡು ಇಟ್ ಇಸ್ ಮಸ್ಟ್, ಇದು ಹಾಕಲೇಬೇಕು. ಸ್ಕಿಪ್ ಮಾಡಿದ್ರೆ ನಿಮಗೆ ಒರಿಜಿನಲ್ ಫ್ರೇಗ್ನೆನ್ಸ್, ಸ್ಕಿನ್ ಗ್ಲೋಯಿಂಗ್ ಫ್ರೇಗ್ನೆನ್ಸ್ ಬರಲ್ಲ. ಇವಾಗ ನಾನು ಡಿಟಾನು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಹೇಳ್ಕೊಟ್ಟಿರ್ಬೇಕಾದ್ರೆ ಸ್ಕಿನ್ ಗ್ಲೋಯಿಂಗ್ ಸಿರಮ್ ಇಸ್ ಮಸ್ಟ್, ಓಕೆನಾ? ಸೊ ಒಂದು ಸಲ ಝೂಮ್ ಮಾಡಿ ತೋರಿಸ್ತೀನಿ, ಇದು ಕುದೀಲಿ ಅಷ್ಟಕ್ಕೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಲಾಸ್ಟ್ ಟೈಮ್ ಇದು ತೋರಿಸಿದ್ದೆ ನಿಮಗೆ, ಇದನ್ನು ಒಣಗಿಸಿ ಇಟ್ಕೊಳ್ತೀನಿ, ನೆಕ್ಸ್ಟ್ ವೀಡಿಯೋಗೆ ಉಪಯೋಗಿಸ್ಕೊಳ್ತೀನಿ ಅಂತ ನಿಮಗೆ ಹೇಳಿದ್ದೆ ಈ ವಿಷಯನ, ಓಕೆ? ಇದನ್ನು ಫಿಲ್ಟ್ರು ಮಾಡ್ಕೊಳ್ತಾ ಇದ್ದೀನಿ. ಒಂದು ಫಿಲ್ಟ್ರು, ಒಂದು ಮಾಲ್ ಬಟ್ಟೆ ಯಾವುದಿಂದಾದರೂ ಫಿಲ್ಟ್ರು ಮಾಡಿಕೊಂಡು ಆ ರೆಸಿಡ್ಯೂನ ತಕ್ಕೊಳ್ಳಿ. ನಮಗೆ 1-1.5 ಚಮಚ ಬರುತ್ತೆ ರೆಸಿಡ್ಯೂ, ಜಾಸ್ತಿ ಬರಲ್ಲ, ಆಯಿತಾ? ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ಹೇಳ್ತೀನಿ. 1 ತಿಂಗಳು ನೀವು ಫ್ರಿಜ್ಜಲ್ಲಿ ಧಾರಾಳವಾಗಿ ಇಡ್ಬೋದು ಈ ಸ್ಕಿನ್ ವೈಟ್ನಿಂಗ್ ಸಿರಮ್ನ, ಓಕೆ? ಈ ಕನ್ಸಿಸ್ಟೆನ್ಸಿಗಿರಲಿ, ಕಂಪ್ಲೀಟಾಗಿ ಆರಬೇಕು. ಇದಕ್ಕೆ ಒಂದು 3 ಇಂಗ್ರೀಡಿಯೆಂಟ್ ಹಾಕ್ತಾ ಒಂದು ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾ ಇದ್ದೀನಿ, ಓಕೆ? ಒರಿಜಿನಲ್ ಕಲರ್ ನೋಡಿ ನಮಗೆ ಯಾವ ರೀತಿ ಬಂದಿದೆ ಅಂತ. ಇದಕ್ಕೆ 1 ಚಮಚ ನಿಮಗೆ ಲಿಕ್ವಿಡ್ ಇದ್ದರೆ 2 ಚಮಚದಷ್ಟು ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ನಾನು ಪ್ರಿಸರ್ವೇಟಿವ್ ಕೊಡ್ತೀನಿ, ಯಾಕೆ 1 ತಿಂಗಳು ನಾವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಅಲ್ವಾ? ಇದೊಂದು ಬಾಟ್ಲು ಸ್ಪ್ರೇಯಲ್ಲಿ ಇಟ್ಕೊಂಡು ನೀವು ಧಾರಾಳವಾಗಿ ಉಪಯೋಗಿಸ್ಕೊಳ್ಬೋದು, ಓಕೆನಾ? ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನಮಗೆ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ. ಸೊ ನಾನು ಹೇಳ್ದಂಗೆ ಸ್ಕಿನ್ ವೈಟ್ನಿಂಗ್ ಪೌಡರ್ನ ಮಾಡಿ ಇಟ್ಕೊಳ್ಳಿ, ಸ್ಕಿನ್ ಗ್ಲೋಯಿಂಗ್ ಸಿರಮ್, ವೈಟ್ನಿಂಗ್ ಸಿರಮ್ ಇದನ್ನು ಮಾಡಿ ಇಟ್ಕೊಳ್ಳಿ, ಓಕೆನಾ? ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಿಮಗೆ ಒಂದು ಕ್ರೀಮಿನ ಟೆಕ್ಸ್ಚರ್ ಬರುತ್ತೆ ಅದು, ಓಕೆ? ಈ ಟೈಮಲ್ಲಿ ನಾನು ಇದಕ್ಕೆ 1 ತೊಟ್ಟಷ್ಟು ನಾನಿಲ್ಲಿ ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ನಿಮಗೆ ಅಂಗಡಿಯಲ್ಲಿ ಈ ರೋಸ್ ಸಿರಮ್ ಸಿಗುತ್ತೆ, ಅದು ರೆಡ್ ಕಲರ್ ಇರುತ್ತೆ. ಯಾಕೆ ಅಂದರೆ ಅದಕ್ಕೆ ಒಂದು ಪನ್ನೀರ್ ಹೂವುಗಳು ಹಾಕಿರ್ತಾರೆ. ನಂಬರ್ 1 ಪನ್ನೀರ್ ಇಲ್ಲಾಂದರೆ ಡೈರಿ ಹೂವನ್ನು ಹಾಕ್ಬೋದು. ನೆಕ್ಸ್ಟ್ ಪಾಯಿಂಟ್ ಟು ಬಿ ನೋಟೆಡ್, ಅಲ್ಲಿ ಫುಡ್ ಕಲರ್ ಆ್ಯಡ್ ಮಾಡಿರ್ತಾರೆ. ಆ್ಯಕ್ಚುಲಿ ನಾನು ನೆಕ್ಸ್ಟ್ ವೀಡಿಯೋಲಿ ಪನ್ನೀರ್ ಹೂವಿಂದು ಮಾಡ್ತೀನಿ, ಬಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವಾಗ, ಓಕೆ? ನಾನು ನೋಡಿ ಈ ಕಲರ್ ಬಂದಿದೆ, ನಾನು ಆರೆಂಜ್ದು ಹಾಕಿದ್ದೀನಿ ಅಂತ. ಸೊ ಅದಕ್ಕೆ ನೀವು ಫುಡ್ ಕಲರ್ ಯಾರೂ ಪ್ರಿಫರ್ ಮಾಡಲ್ಲ ಮುಖಕ್ಕೆ ಹಾಕ್ಕೊಳ್ಳೋದಕ್ಕೆ, ಕೆಮಿಕಲು. ಇನ್ನೊಂದು ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಏನು ಮಾಡ್ಬೋದು ಅಂತ. ಈ ಟೆಕ್ಸ್ಚರ್ ಬಂದಿದೆ, ಓಕೆನಾ? ಈ ಟೆಕ್ಸ್ಚರ್ನ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನಾನು, ಓಕೆ? ಈ ಥರ ಇರಬೇಕು ಹದ ಮತ್ತು ಕನ್ಸಿಸ್ಟೆನ್ಸಿ. ನಾವು ಅಪ್ಲೈ ಮಾಡಬೇಕಾದ್ರೆ ನಮಗೆ ಸಾಫ್ಟ್ ಅನಿಸ್ಬೇಕು, ಎಲ್ಲೂ ಅದು ಅಂಟ್ಕೊಳ್ಬಾರ್ದು, ಓಕೆ? ಈಗ ನೆಕ್ಸ್ಟು ಇದು ರೆಮಿಡಿಗೆ ಹೋಗೋಣ. ಇಲ್ಲಿ ನಾನು 1 ಚಮಚದಷ್ಟು ಕಾಫಿ ಪೌಡರ್ಗೆ ಸುಮಾರು ಅರ್ಧ ಚಮಚದಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಫೈನ್ಲಿ ಪೌಡರ್ಡ್, ಮನೇಲಿ ಅಂದರೆ ನಾವೇ ಮಾಡ್ಕೊಂಡಿರೋದು, ಅಂಗಡಿ ತರಕಾರಿ ಇಟ್ಟಿದ್ದಲ್ಲ, ಓಕೆನಾ? ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಚಮಚಕ್ಕೆ ಅರ್ಧ ಚಮಚ. ಅದಕ್ಕೆ ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ, ಬಟರ್ ಮಿಲ್ಕ್, ನೀರು ಮಜ್ಜಿಗೆ ಥರ ಏನೋ ಹಾಕಬೇಡಿ, ಗಟ್ಟಿಗಿರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ ನಿಮಗೆ ಒಂದೇ ಸ್ಮೂತ್ ಟೆಕ್ಸ್ಚರ್, ಶ್ರೀಗಂಧದ ಪೇಸ್ಟ್ ಥರ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹಂಕರ್ಡ್ ಅಂತ ಬರುತ್ತೆ ನೋಡಿ, ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಈ ಥರ ಇದೆ ಪೇಸ್ಟ್ ನಮಗೆ. ಸೊ ಈ ಕಡೆ ಸ್ಕಿನ್ ವೈಟ್ನಿಂಗ್ ಸಿರಮ್ಮು ರೆಡಿ ಇದೆ. ಹೆಂಗಿದೆ ನೋಡಿ ಟೆಕ್ಸ್ಚರು, ನಾವು ಯಾವುದೇ ರೀತಿಯಾದ ಕಲರ್ ಆ್ಯಡ್ ಮಾಡಿಲ್ಲ. ನಮ್ಮ ಸ್ಕಿನ್ ವೈಟ್ನಿಂಗ್ ಪೇಸ್ಟ್ ರೆಡಿ ಇದೆ, ಸ್ಕಿನ್ ವೈಟ್ನಿಂಗ್ ಸಿರಮ್ ರೆಡಿ ಇದೆ, ಓಕೆ? ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಿಮ್ಮ ಮುಖನ ಫಸ್ಟು ನಮ್ಮ ಸೋಪಿಂದ ಮುಖ ವಾಶ್ ಮಾಡ್ಕೊಳ್ಳಿ. ಮೂಲತಿ ಯಾರ್ಯಾರಿಗೆ ಆಗಬರಲ್ವೋ ಹಸಿ ಹಾಲಿಂದ ವೈಪ್ ಮಾಡ್ಕೊಳ್ಳಿ, ಅಥವಾ ವೆಟ್ ವೈಪ್ಸಿಂದ ವೈಪ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಮತ್ತು ಹಸಿ ಹಾಲಲ್ಲಿ ವೈಪ್ ಮಾಡ್ಕೊಳ್ಳಿ ಫೇಸ್ನ. ಅದಾದಮೇಲೆ ನೀವು ಒಂದು ಬಾಟ್ಲಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಇದು ಶ್ರೀಗಂಧದ ಥರ ಇರಬೇಕು ಪೇಸ್ಟು. ಅಂಗಡಿಯಿಂದ ತಂದಿರೋ ಹಿಟ್ಟಲ್ಲಿ ನಿಮಗೆ ತರ್ತರಿ ಇದ್ದರೆ ಒಂದ್ಸಲ ಫಿಲ್ಟ್ರು ಮಾಡಿಕೊಂಡು ಜಡಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ. ಯಾಕಂದರೆ ತರ್ತರಿ ಇದ್ದರೆ ಓಪನ್ ಪೋರ್ಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದು ಯಾರ್ಯಾರು ಮಾಡಬಾರ್ದು ಅಂದರೆ ದಯವಿಟ್ಟು ಸೆನ್ಸಿಟಿವ್ ಸ್ಕಿನ್ ಮಾಡಬೇಡಿ, ಇನ್ನೆಲ್ಲರೂ ಮಾಡ್ಬೋದು. ಬಟ್ ಪಿಂಪಲ್ಸ್ ತುಂಬ ಇರೋರು ಮಾಡಬೇಡಿ. ಮೊಸರು ಹಾಕಿದ್ದೀವಲ್ಲ, ಇದಕ್ಕೆ ಆಲ್ಟರ್ನೇಟಿವ್ ರೋಸ್ ವಾಟರ್ ಅಂದರೆ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತೀನಿ, ಓಕೆ? ಇದು ಮಾಡೋಕ್ಕೆ ಮುಂಚೆ, ಸ್ನಾನಕ್ಕೆ ಹೋಗಿ ಮುಂಚೆ ಮಾಡ್ಕೊಳ್ಳಿ, ಅಥವಾ ಸಂಜೆ ಬಂದಮೇಲೆ ಮಾಡ್ಕೊಳ್ಳಿ. ಎನಿ ಹೌ ನಿಮ್ಮ ಕಂಫರ್ಟಬಲ್ ಟೈಮಿಂಗ್ ಯಾವುದಿದೆಯೋ ಆ ಥರ ಮಾಡ್ಕೊಳ್ಬೋದು, ಓಕೆ? ಇವಾಗ ನೀಟಾಗಿ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿ 8ರಿಂದ 10 ನಿಮಿಷ ಆರಾಮಾಗಿ ಫ್ಯಾನ್ ಕೆಳಗೆ ರಿಲ್ಯಾಕ್ಸ್ ಮಾಡ್ಕೊಂಬಿಡಿ, ಓಕೆ? 10 ನಿಮಿಷದೊಳಗೆ ಇದನ್ನು ತೆಗಿಬೇಕಾಗತ್ತೆ, ಬಿಫೋರ್ ಅದು ಡ್ರೈ ಆಗೋಕ್ಕೆ ಮುಂಚೆ. ಯಾವಾಗಲೂ ಅಷ್ಟೇ ಪ್ಯಾಕ್ನ ಡ್ರೈ ಮಾಡೋಕ್ಕೆ ಬಿಡಬಾರ್ದು. ಇದನ್ನು ಹಾಕ್ಕೊಂಡು ಅಥವಾ ಸ್ನಾನದಿಂದ ಬಂದು ನೀವು ಮಾಡ್ಕೊಳ್ಬೋದು, ಎನಿ ಹೌ, ಓಕೆನಾ? ಇದನ್ನು 10 ನಿಮಿಷ ಬಿಟ್ಬಿಡ್ತೀನಿ ನಾನು. 10 ನಿಮಿಷ ಬಿಟ್ಟು ಆಮೇಲೆ ವೈಪ್ ಮಾಡಿ ತೋರಿಸ್ತೀನಿ. ನೀವು ಶಾಕ್ ಆಗ್ತೀರಾ. ಒಂದು ಸ್ಕಿನ್ ವೈಟ್ನಿಂಗ್ ಡಿಟ್ಯಾನ್, ಓಕೆ, ಪೌಡ್ರ್ ರೆಡಿ ಇದೆ. ಇನ್ನೊಂದು
ಸ್ಕಿನ್ ಗ್ಲೋಯಿಂಗು 10 ನಿಮಿಷ ಆದಮೇಲೆ ಸಿಗ್ತೀನಿ. ಓಕೆ, ನೋಡಿ ಯಾವ ರೀತಿ ಇದೆ ಟೆಕ್ಸ್ಚರು. ಬರೀ 7ರಿಂದ 8 ನಿಮಿಷ ಇದೆ, 10 ನಿಮಿಷ ಇರಲಿಲ್ಲ. ಓಕೆನಾ. ಸೊ 7ರಿಂದ 8 ನಿಮಿಷದಲ್ಲೂ ಈ ಥರ ಜಾದು ಆಗುತ್ತೆ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಇದೆ ಸ್ಕಿನ್ ವೈಟ್ನಿಂಗ್? ಜಾಸ್ತಿ ಖರ್ಚು ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. ಅಂಗಡಿಗೆ ಹೋಗ್ತಾ ಇರಬೇಕಾ? ಡೆಫಿನೆಟಾಗಿಲ್ಲ. ನಿಮ್ಮ ಅಡುಗೆ ಮನೆಯಲ್ಲೇ ಇರುವ ಭಂಡಾರ. ಬ್ಯೂಟಿ ಲೈಸ್ ಇನ್ ದ ಹ್ಯಾಂಡ್ಸ್ ಆಫ್ ಬಿಹೋಲ್ಡರ್ಸ್ ಅಂತಾರೆ. ಸೊ ಆಲ್ವೇಸ್ ಬ್ಯೂಟಿ ಪ್ರಾಡಕ್ಟ್ಸ್ ಲೈಸ್ ಇನ್ ದ ಕಿಚನ್ ಅಂತ ಹೇಳ್ತೀನಿ ನಾನು. ಸೊ ನೋಡಿ, ಕಾಫಿ ಪುಡಿ, ಅಕ್ಕಿ ಹಿಟ್ಟು ಈ ಮ್ಯಾಜಿಕ್ ಮಾಡುತ್ತಾ, ಮೊಸರು, ಅಯ್ಯೋ. ಸೊ ನೀವು ಅಂದ್ಕೊಂಡೇ ಇರಲಿಲ್ಲಲ್ಲ. ಸೊ ಇವಾಗಲೇ ಈ ವಿಡಿಯೋ ನೋಡ್ತಾನೆ ಹೋಗಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಇದರಲ್ಲಿ ಇನ್ನೇನೂ ಹಾಕಿಲ್ಲ ನಾನು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸೋ ಟೈಮ್ ಬರುತ್ತೆ. ಅದಕ್ಕೆ ಮುಂಚೆ ನಾನು ಸಿರಮ್ ಅಪ್ಲೈ ಮಾಡಿ ತೋರಿಸ್ಬೇಕಲ್ಲ ನಿಮಗೆ. ನೋಡಿ ಯಾವ ರೀತಿ ಇದೆ. ನಾನು ಎಲ್ಲೆಲ್ಲಿ ಪ್ಯಾಕ್ ಹಾಕಿದ್ದೀನೋ 8 ನಿಮಿಷದ ಒಳಗೆ ತೆಗೆದಿದ್ದೀನಿ. 7 ಮಿನಿಟ್ಸ್, ಅಪ್ರಾಕ್ಸಿಮೇಟ್ಲಿ 7 ಮಿನಿಟ್ಸ್. ನಾನು ನಿಮಗೆ 10 ನಿಮಿಷ ಟೈಮ್ ಕೊಟ್ಟೆ ಅಲ್ವಾ. ಸೊ ಯಾವ ರೀತಿ ಇದೆ ನೋಡಿ. ಇದನ್ನು ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಂಬಿಡಲ್ಲ. ಇನ್ನೂ ಝೂಮ್ ಮಾಡಿದ್ರೆ ನೋಡಿ ಕ್ಲಾರಿಟಿ ಯಾವ ಥರ ಇದೆ ಅಂತ. ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ಝೂಮ್ ಮಾಡಿದ್ದೀನಿ ನಾನು. ಓಕೆನಾ. ಸೊ ಈಗಲೇ ಹೋಗಿ ಈ ಡಿಟ್ಯಾನ್ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ. ಜಸ್ಟ್ ಪ್ಲೇನ್ ವಾಟ್ರಲ್ಲಿ ನಾನು ವಾಶ್ ಮಾಡಿರೋದು. ಸೊ ಈ ಅದ್ಭುತವಾದ ಡಿಟ್ಯಾನ್ ಸ್ಕಿನ್ ವೈಟ್ನಿಂಗ್ ಪ್ರತಿಯೊಂದಕ್ಕೂ ಯೂಸ್ ಮಾಡೋ ಸಮ್ಮರ್ಗೆ ಹೇಳಿ ಮಾಡಿಸಿರೋ ಪ್ಯಾಕ್ ಅಂತಲೇ ಹೇಳ್ತೀನಿ. ಫೇಸ್ ಕ್ರೀಮ್ ಅಂತಲೇ ಹೇಳ್ತೀನಿ, ಫೇಸ್ ಪೌಡರ್ ಅಂತಲೇ ಹೇಳ್ತೀನಿ ಅಲ್ವಾ. ಒಂದು ಸಲ ಹತ್ತಿರದಿಂದ ನೋಡಿ ಸ್ಕಿನ್ನು ಯಾವ ರೀತಿ ಇದೆ. ಪಳ 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 ಅಂತ ಹೊಡಿತಾ ಇದೆ ಅಂತ. ಕ್ಲಾರಿಟಿ ಆಫ್ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಎಷ್ಟು ಬ್ರೈಟಾಗಿ ಕಾಣ್ತಿದೆ ನೋಡಿ. ಸೊ ನೀವು ಇದನ್ನು ಪ್ರತಿದಿನ ಉಪಯೋಗಿಸ್ಕೊಳ್ಬೋದು. ಈಗ ಜೆಲ್ ಹಾಕ್ಕೊಳ್ಬೇಕಲ್ಲ, ಸ್ಕಿನ್ ವೈಟ್ನಿಂಗ್ ಜೆಲ್ಲು ಅಲ್ವಾ. ವಿತೌಟ್ ಜೆಲ್ ನೀವು ಹೊರಗಡೆನೂ ಹೋಗಬಾರ್ದು, ವಿತೌಟ್ ಸನ್ಸ್ಕ್ರೀನ್ ಆಲ್ಸೋ ಅಲ್ವಾ. ಸೊ ಈ ರೆಮಿಡಿನ ಈ ಬಿಸಿಲು ಕಾಲಕ್ಕೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಅಂತ ಅಂದ್ಕೊಳ್ಳಿ. ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಸೋಪ್ ತೊಗೊಂಡಿದ್ದೀರೋ ಅವ್ರಿಗೆಲ್ಲ ಇದೊಂದು ಗಿಫ್ಟ್. ಈ ಥರ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮಾಡ್ಕೊಳ್ಳಿ, ಒಂದು ಡಬ್ಬದಲ್ಲಿ ಇಟ್ಕೊಳ್ಳಿ, ಈ ಥರ ಸಿರಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾವ ರೀತಿ ಇದೆ ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಟೈಮ್ ತೊಗೊಂಡು ಪ್ರತಿಯೊಂದು ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಹೋಲ್ ಬಾಡಿ ಸಿರಮ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಫೈನ್. ಪನ್ನೀರ್ ಹೂಗಳು ನನಗೆ ಅವೈಲಬಲ್ ಇರಲಿಲ್ಲ. ಆ ಡೈಲಿ ಹೂವುದಲ್ಲಿ ಪನ್ನೀರ್ ಹೂವನ್ನು ಹಾಕ್ಕೊಳ್ಬೋದು. ಓಕೆನಾ. ಸೊ ಈ ಅದ್ಭುತವಾದ ಸಿರಮ್, ಈ ಅದ್ಭುತವಾದ ಕ್ರೀಮ್ ಯಾವ ರೀತಿ ಇತ್ತು, ಫೇಸ್ ಪೌಡರ್ ಯಾವ ರೀತಿ ಇತ್ತು, ಸ್ಕಿನ್ ವೈಟ್ನಿಂಗ್ ಪೌಡರ್ ಯಾವ ರೀತಿ ಇತ್ತು ಅಂತ ಇವತ್ತಿನ ವೀಡಿಯೋಲಿ ದಯವಿಟ್ಟು ಕಮೆಂಟ್ ಮಾಡಿ. ಯಾರೂ ಹೈಪ್ ಮಾಡ್ತಿಲ್ಲ. ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಜೋಬಿಗೆ ₹1 ಯೂಟ್ಯೂಬ್ ಕಟ್ ಮಾಡಲ್ಲ, ನನಗೂ ಏನು ₹1 ಕೊಡಲ್ಲ. ದಯವಿಟ್ಟು ನೋಡೋರೆಲ್ಲ ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಹೇಮನ್ ಚಾನಲ್ ಏನು ಜಾಸ್ತಿ ಬೆಳೆಯಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲ್ಲ.